ಹ್ಯೂಮನ್ ಹಾರ್ಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಮಾಹಿತಿ ಭಾಗ 3. ಇದರಲ್ಲಿ ನಾವು ಕರೋನರಿ ಆರ್ಟರೀಸ್ ಬಗ್ಗೆ ನೋಡೋಣ. ಕರೋನರಿ ಆರ್ಟರೀಸ್ ಫಂಕ್ಷನ್ ಏನು ಅಂತ ಹೇಳಿದ್ರೆ ಕಾರ್ಡಿಯಾಕ್ ಮಸಲ್ಸಿಗೆ ಆಕ್ಸಿನೇಟೆಡ್ ಬ್ಲಡ್ಡನ್ನು ಸಪ್ಲೈ ಮಾಡೋದು. ಅಂದರೆ ಹಾರ್ಟ್ ಯಾವುದರಿಂದ ಆಗಿದೆ ಅಂದರೆ ಅದು ಕಾರ್ಡಿಯಾಕ್ ಮಸಲ್ಸಿಂದ ಆಗಿದೆ. ಅದನ್ನು ಮಯೋಕಾರ್ಡಿಯಮ್ ಅಂತಲೂ ಕರಿತೀವಿ. ಈ ಮಯೋಕಾರ್ಡಿಯಮ್ ಚೆನ್ನಾಗಿ ಫಂಕ್ಷನ್ ಮಾಡಬೇಕು ಅಂದರೆ ಅದಕ್ಕೆ ಬ್ಲಡ್ ಸಪ್ಲೈ ಆಗಬೇಕು. ಅದು ಕರೋನರಿ ಆರ್ಟರೀಸಿಂದ. ಈ ಆರ್ಟರೀಸಲ್ಲಿ ಏನಾದರೂ ಬ್ಲಾಕೇಜಸ್ ಆದರೆ ಆವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹಾರ್ಟ್ ಅಟ್ಯಾಕಿಗೆ ಮೇನ್ ಕಾರಣ ಏನು ಅಂತ ಹೇಳಿದ್ರೆ ಕರೋನರಿ ಆರ್ಟರೀಸು ಬ್ಲಾಕೇಜಸ್ ಆಗೋದು. ನೋಡಿ, ಈ ಥರ ಬ್ಲಾಕೇಜ್ ಆಗುತ್ತೆ. ಯಾಕೆ ಅಂದರೆ ಅದರಲ್ಲಿ ಬ್ಲಡ್ಡಲ್ಲಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇದ್ದರೆ ಹಾಗಾಗುತ್ತೆ. ಅಂದರೆ ಬ್ಲಡ್ ಕೊಲೆಸ್ಟ್ರಾಲ್ ಅಂತೀವಿ. ಕಾರ್ಡಿಯಾಕ್ ಮಸಲ್ಸ್ ನೋಡ್ಕೊಳ್ಳಿ, ಹಾರ್ಟ್ ಯಾವುದರಿಂದ ಆಗಿದೆ ಅಂದರೆ ಅದು ಕಾರ್ಡಿಯಾಕ್ ಮಸಲ್ಸಿಂದ ಆಗಿದೆ. ಸೊ ಮೇಜರಾಗಿ ಗೊತ್ತಿರಲಿ, ಮಸಲ್ಸಲ್ಲಿ 3 ಟೈಪ್ಸ್ ಇದೆ: ಸ್ಕೆಲಿಟಲ್ಲು, ಕಾರ್ಡಿಯಾಕು ಅಂಡ್ ಸ್ಮೂತ್ ಮಸಲ್ಸ್ ಅಂತೇಳಿ. ಕಾರ್ಡಿಯಾಕ್ ಮಸಲ್ ಫಂಕ್ಷನ್ನು ರೆಸ್ಟ್ಲೆಸ್ ವರ್ಕ್ ಅಂತ.